ನಿಮ್ಗೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಕಾಮನ್ ಆಗಿರುವಂತ ಡೌಟ್ ಏನಂದ್ರೆ ಯಾರಿಗೆ ಸೀಟ್ ಸಿಕ್ಕಿಲ್ಲ. ನನಗೆ ಇವಾಗ ಏನಾದ್ರೂ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಿದ್ರೆ ನನಗೆ MBBS BDS ಏನಾದ್ರೂ ಸೀಟ್ ಸಿಗುತ್ತಾ ಅನ್ನೋದು ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇದೆ. ಮತ್ತೆ ನಿಮ್ಗೆಲ್ಲರಿಗೂ ಕೂಡ ಇನ್ನೊಂದು ಡೌಟ್ ಇರೋದೇನಂದ್ರೆ ಇವಾಗ ಅವ್ರು ಬಂದ್ಬಿಟ್ಟು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ನ ಮಾಡಿದಾರೆ, ಆದ್ರೆ ಮೆಡಿಕಲ್ ಡೆಂಟಲ್ದು ಇನ್ನೂ ಕೂಡ ಬಿಟ್ಟಿಲ್ವಲ್ಲ, ಆ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನಿಮ್ಗೆ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ. ಮತ್ತೆ ನೀವ್ ಯಾರ್ಯಾರು ಸೆಕೆಂಡ್ ರೌಂಡ್ ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ, ನೀವ್ ಯಾರು ಕೂಡ ಈ ಒಂದು ಮಿಸ್ಟೇಕ್ ಗಳನ್ನ ಮಾಡಕ್ ಹೋಗ್ಬೇಡಿ. ಏನಾದ್ರೂ ಮಾಡ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ನೀವು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಿದಾಗ ನಿಮ್ಗೆ ಪ್ರಾಬ್ಲಮ್ ಗಳು ಅರೈಸ್ ಆಗ್ಬೋದು. ಓಕೆನಾ. ಮತ್ತೆ ಇವಾಗ ಪ್ರೊವಿಷನಲ್ ರಿಸಲ್ಟ್ಗೂ ಫಸ್ಟ್ ರೌಂಡ್ ಮಾಕ್ ರೌಂಡ್ ರಿಸಲ್ಟ್ಗೂ ಏನೇನ್ ಡಿಫ್ರೆನ್ಸಸ್ ಇದೆ, ಏನೇನ್ ಚೇಂಜಸ್ ಆಗಿದೆ, ಮತ್ತೆ ಇವಾಗ ಯಾರ್ಯಾರಿಗೆ ಸೀಟ್ ಸಿಕ್ಕಿಲ್ವಲ್ಲ ಅವ್ರಿಗೆ ಯಾವಾಗ ಸೀಟ್ ಸಿಗುತ್ತೆ, ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಗುತ್ತಾ, ಥರ್ಡ್ ರೌಂಡ್ ಅಲ್ಲಿ ಸೀಟ್ ಸಿಗುತ್ತಾ, ಸೀಟ್ ಸಿಗದೇ ಇಲ್ವಾ, ಇದ್ರ ಬಗ್ಗೆ ಎಲ್ಲಾನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ವರ್ಷ ನೀವೇನಾದ್ರೂ ಕರ್ನಾಟಕದಲ್ಲಿ ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ತಾ ಇರಾ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಶೇರ್, ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ನೀಟ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಿಮ್ಗೆ ಯಾರ್ಯಾರಿಗೆ ಒಂದು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಮತ್ತೆ ನಿಮ್ಮ ಕಟ್ ಆಫ್ ರ್ಯಾಂಕಿಂಗ್ ಕೂಡ ನಿಮ್ಮ ರ್ಯಾಂಕಿಂಗ್ ಏನಾದ್ರು ಲಾಸ್ಟ್ ಡಿಫ್ರೆನ್ಸಸ್ ಇತ್ತು ಅಂದ್ರೆ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಆಗ್ಲೇ ಗೊತ್ತಾಗಿದೆ ನಿಮ್ಗೆ ಯಾವುದೇ ತರದ ಒಂದು ಗೌರ್ಮೆಂಟ್ MBBS ಸೀಟ್ ಸಿಗಲ್ಲ ಅಂತ. ನೀವೇನಾದ್ರೂ ಒಂದು ಬೆಸ್ಟ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಕಾಡೆಮಿನ ಹುಡುಕ್ತಾ ಇರಾ ಅಂದ್ರೆ ನೀಟ್ ಇನ್ಸ್ಪೈರ್ ಅಕಾಡೆಮಿನ ಚೂಸ್ ಮಾಡಬಹುದಾಗಿರುತ್ತೆ. ಯಾಕಂದ್ರೆ ಇಲ್ಲಿ ವೆಲ್ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿಗಳು ಇರ್ತಾರೆ, ಮತ್ತೆ ನಿಮ್ಗೆ ಒಳ್ಳೆ ಹಾಸ್ಟೆಲ್ ಫೆಸಿಲಿಟಿನೂ ಕೂಡ ಇದೆ. ಮತ್ತೆ ಲಾಸ್ಟ್ ಬ್ಯಾಚಸ್ ಗಳಲ್ಲಿ ಇವ್ರ ಹತ್ರ ಕೋಚಿಂಗ್ ತಗೊಂಡಿರೋರು ಎಷ್ಟೊಂದು ಹೈ ಸ್ಕೋರ್ ಮಾಡಿದರೆ, ಸ್ಕೋರ್ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅನ್ನೋದನ್ನು ಕೂಡ ನೀವು ನೋಡಬಹುದಾಗಿರುತ್ತೆ. ಮತ್ತೆ IAS ಸಕ್ಸಸ್ ರೇಷಿಯೋ ಇದೆ. ಮತ್ತೆ ಈ ವರ್ಷ ಸ್ಟೂಡೆಂಟ್ಸ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಲಿಮಿಟೆಡ್ ಸೀಟ್ಸ್ ಗಳು ಮಾತ್ರ ಇರುತ್ತೆ, ಒಂದೇ ಬ್ಯಾಚ್ ಇರುತ್ತೆ. ಬೇಗ ಕಾಲ್ ಮಾಡಿ ನಿಮ್ಮ ಸೀಟ್ ನ ಬುಕ್ ಮಾಡ್ಕೊಳ್ಳಿ. ಓಕೆನಾ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಯಾಕೆಂದ್ರೆ ನಾನು ಈ ಒಂದು ವಿಡಿಯೋದಲ್ಲಿ ಹೇಳುವಂತ ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ. ಇವಾಗ ನಿಮ್ಗೆ ಫಸ್ಟ್ ಮಾಕ್ ರೌಂಡ್ಗೂ ಪ್ರೊವಿಷನಲ್ ರಿಸಲ್ಟ್ಗೂ ಏನೇನ್ ಚೇಂಜಸ್ ಇದೆ ಅದ್ರ ಬಗ್ಗೆ ನಿಮ್ಗೆ ಫಸ್ಟ್ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ನಿಮ್ಗೆ ರಿಸಲ್ಟ್ ಯಾವಾಗ ಬರುತ್ತೆ, ಫೈನಲ್ ರಿಸಲ್ಟ್ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ನಿಮ್ಗೆ ಕಟ್ ಆಫ್ ಯಾವ ರೀತಿ ವೇರಿಯೇಷನ್ ಆಗುತ್ತೆ ರೌಂಡ್ 2 ಇಂದ ರೌಂಡ್ 3ಗೆ, ಮತ್ತೆ ಯಾರಿಗೆ ಸೀಟ್ ಸಿಗುತ್ತೆ ಸಿಗಲ್ಲ ನಿಮ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಓಕೆನಾ. ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ಮಾಕ್ ರೌಂಡ್ ರಿಸಲ್ಟ್ ಏನ್ ಅನೌನ್ಸ್ಮೆಂಟ್ ಆಗಿದೆಯಲ್ಲ ಆಗಸ್ಟ್ 17ನೇ ತಾರೀಕು, ಹಾಗೆ ಪ್ರೊವಿಷನ್ ರಿಸಲ್ಟ್ ಏನ್ ಬಂದಿದೆಯಲ್ಲ 23ನೇ ತಾರೀಕು, ಏನ್ ಡಿಫ್ರೆನ್ಸಸ್ ಇದೆ ಅಂದ್ರೆ ಇವೆರಡರಲ್ಲಿ ನಮ್ಗೆ 100 ಸೀಟು ಇನ್ಕ್ರೀಸ್ ಆಗಿದೆ. ಓಕೆನಾ. ಮತ್ತೆ ಜನರಲ್ ಮೆರಿಟ್ ಕ್ಯಾಟಗರಿಲಿ -157 ಸೀಟ್ಸ್ ಆಗಿದೆ. ಏನಕ್ಕೆ ಈ ರೀತಿ ಆಗಿದೆ ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೋಟದಲ್ಲಿ ಅನ್ಫಿಲ್ಡ್ ಸೀಟ್ಸ್ ಗಳಿತ್ತಲ್ಲ ಅದೆಲ್ಲಾನು ಕೂಡ ಏನ್ ಮಾಡಿದೆ ಅಂದ್ರೆ ಡಿ ಕ್ಯಾಟಗರೈಸೇಷನ್ ನ ಮಾಡಿ ಎಲ್ಲಾನು ಕೂಡ ಜನರಲ್ ಮೆರಿಟ್ ಗೆ ಕೊಟ್ಟಿದ್ರು. ಇವಾಗ ಏನ್ ಮಾಡಿದ್ರೆ ಅಂದ್ರೆ ಎಲ್ಲಾ ಕ್ಯಾಟಗರಿಗೂ ಕೂಡ ಏನ್ ರಿಸರ್ವೇಶನ್ ಏನಿದೆಯಲ್ಲ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಎಲ್ಲದಕ್ಕೂ ಕೂಡ ಡಿಸ್ಟ್ರಿಬ್ಯೂಟ್ ನ ಮಾಡಿದ್ರೆ, ಅದರಿಂದ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಸೀಟ್ ಗಳು ಕಮ್ಮಿ ಆಗಿದೆ, ಕ್ಯಾಟಗರಿಯಲ್ಲಿ ಸೀಟ್ ಇನ್ಕ್ರೀಸ್ ಆಗಿದೆ. ಅದನ್ನ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದಾಗಿರುತ್ತೆ. ಓಕೆನಾ. ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇನ್ಕ್ರೀಸ್ ಆಗಿದೆ ಇವಾಗ ಪ್ರೊವಿಷನಲ್ ರಿಸಲ್ಟ್ ಅಲ್ಲಿ ಅಂದ್ರೆ ಇವಾಗ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ 50 ಸೀಟ್ ಇನ್ಕ್ರೀಸ್ ಆಗಿದೆ. ಹಾಗೆ ಬಸವೇಶ್ವರ ಮೆಡಿಕಲ್ ಕಾಲೇಜಲ್ಲಿ 49 ಸೀಟ್ ಇನ್ಕ್ರೀಸ್ ಆಗಿದೆ. ಹಾಗೆ ಕನಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ 1 ಸೀಟ್ ಇನ್ಕ್ರೀಸ್ ಆಗಿದೆ. ಓಕೆನಾ. ಟೋಟಲ್ ಆಗಿ ನಮ್ಗೆ 100 ಸೀಟು ಇನ್ಕ್ರೀಸ್ ಆಗಿದೆ. ಮತ್ತೆ ಇವಾಗ ನಮ್ಗೆ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿರುವಂತದ್ದು CET ಕೋರ್ಸ್ಗೆ ಮಾತ್ರ. ಮೆಡಿಕಲ್ ಡೆಂಟಲ್ದು ಇನ್ನೂ ಕೂಡ ನಮ್ಗೆ ಫೈನಲ್ ರಿಸಲ್ಟ್ ಅನ್ನೋದನ್ನ ಕಿಯವರು ಅನೌನ್ಸ್ಮೆಂಟ್ ಮಾಡಿಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ ಒಂದು ಅವಕಾಶನ ಕೊಟ್ಟಿದ್ದಾರೆ. MCCಲಿ ಸೀಟ್ ಅಲಾಟ್ಮೆಂಟ್ ಆಗಿರೋರು ಅವರು ಸೀಟ್ ನ ಸರೆಂಡರ್ ಮಾಡಬಹುದು, KA ಕೂಡ ಅಲಾಟ್ಮೆಂಟ್ ಆಗಿದ್ರೆ ಅಂತ ಹೇಳಿದ್ರೆ. ಓಕೆನಾ. ನೀವು KA ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗೋರಿಗೆ ಅವಕಾಶನ ಕೊಟ್ಟಿದ್ರೆ 26ನೇ ತಾರೀಕುವರೆಗೂ ಕೂಡ ಟೈಮ್ ಇರುತ್ತೆ. ಅವ್ರೆಲ್ಲಾರು ಕೂಡ ಎಕ್ಸಿಟ್ ಆದ್ಮೇಲೆ ನಮ್ಗೆ 26ನೇ ತಾರೀಕು ಸಂಜೆ ಅಥವಾ 27ನೇ ತಾರೀಕು ಏನಾಗುತ್ತೆ ಅಂದ್ರೆ ನಮ್ಗೆ ಫೈನಲ್ ರಿಸಲ್ಟ್ ಬರುತ್ತೆ MBBS ಮತ್ತೆ BDS ಗೆ. ಓಕೆನಾ. ಅದಾದ್ಮೇಲೆ ನೀವೇನ್ ಮಾಡ್ಬೋದಾಗಿರುತ್ತೆ ಅಂದ್ರೆ ಅಡ್ಮಿಷನ್ ಪ್ರೊಸೆಸ್ ನ ನೀವು ಕಂಟಿನ್ಯೂ ಮಾಡ್ಬೋದಾಗಿರುತ್ತೆ. ಅಲ್ಲಿವರೆಗೂ ಕೂಡ ನೀವು ಇವಾಗ ವೇಟ್ ಮಾಡ್ಬೇಕಾಗುತ್ತೆ. ನೀವು ಯಾವುದೇ ತರದ ಅಡ್ಮಿಷನ್ ಆಗಲ್ಲ. ಮತ್ತೆ ಇವಾಗ ನಿಮ್ಗೆ ಪ್ರೊವಿಷನಲ್ ರಿಸಲ್ಟ್ ಅಲ್ಲಿ ಏನು ಸೀಟ್ ಅಲಾಟ್ಮೆಂಟ್ ಆಗಿತ್ತಲ್ಲ ಅದು ಕೂಡ ಚೇಂಜಸ್ ಆಗುತ್ತೆ, ಅದು ಗ್ಯಾರಂಟಿ ಅಲ್ಲ. ಯಾಕೆ ಅಂದ್ರೆ MCCಲಿ ಸೀಟ್ ಸಿಕ್ಕಿರೋರು ಏನಾದ್ರು ಇವಾಗ KA ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಯ್ತು ಅಂದ್ರೆ ನಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು 500 to 1000 ಸೀಟ್ಸ್ ಗಳು ವೇಕೆಂಟ್ ಆಗ್ಬಹುದು. ಅವಾಗ ಏನಾಗುತ್ತೆ ಅಂದ್ರೆ ಅದೆಲ್ಲಾನು ಕೂಡ ತಿರ್ಗಾ ಒಂದು ಸೀಟ್ ಮ್ಯಾಟ್ರಿಕ್ಸ್ ಹಾಕಿ ರೀರನ್ ಮಾಡ್ತಾರೆ. ಅವಾಗ ನಿಮ್ಗೆ ಎಲ್ಲರಿಗೂ ಕೂಡ ಒಂದ್ ಸ್ವಲ್ಪ ಜನರಿಗೆ ಅಪ್ಗ್ರೇಡ್ ಆಗುವಂತ ಚಾನ್ಸಸ್ ಇರುತ್ತೆ, ಮತ್ತೆ ಕಟ್ ಆಫ್ ಕೂಡ ಕಮ್ಮಿ ಆಗುವಂತ ಚಾನ್ಸಸ್ ಇರುತ್ತೆ.
ಓಕೆನಾ. ನಿಮ್ಗೆ ಯಾರ್ಯಾರಿಗೆ ರೌಂಡ್ 1 ಅಲ್ಲಿ ಒಂದು ಮೆಡಿಕಲ್ ಸೀಟ್ ನ ನೋಡ್ತಿದ್ರಿ, ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂದ್ರೆ ಇವಾಗ ಏನ್ ಕಟ್ ಆಫ್ ನಿಂತಿರುತ್ತಲ್ಲ, ಆ ಒಂದು ಕಟ್ ಆಫ್ ರ್ಯಾಂಕಿಂಗು ಕೂಡ ನಿಮ್ಮ ರ್ಯಾಂಕಿಂಗು ಕೂಡ ಡಿಫ್ರೆನ್ಸಸ್ ಬಂದ್ಬಿಟ್ಟು ಏನಾದ್ರೂ ಒಂದು 2,000ದಿಂದ 5,000 ಒಳಗಡೆ ಇದೆ. ಮತ್ತೆ ನಿಮ್ಮ ಕ್ಯಾಟಗರಿ ಏನಾದ್ರು OBC ಜನರಲ್ ಮೆರಿಟ್ ಆಗಿತ್ತು ಅಂದ್ರೆ ನೀವು ವೆಯ್ಟ್ ಮಾಡಿ ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಸೀಟ್ ಸಿಗ್ಬಹುದು. ಏನಾದ್ರು SC/ST ಆಗಿತ್ತು ಅಂದ್ರೆ ಒಂದು 20-30 ಸಾವಿರ ರ್ಯಾಂಕಿಂಗ್ ವೇರಿಯೇಷನ್ ಇದ್ರೂ ಕೂಡ ನೀವು ವೆಯ್ಟ್ ಮಾಡಿ. ಓಕೆನಾ. ನೀವಾಗ ಗೌರ್ಮೆಂಟ್ ಸೀಟ್ ನ ನೋಡ್ತಾ ಇರಾ, ನಿಮ್ದು ಏನಾದ್ರು OBC ಅಥವಾ SC/ST ಕ್ಯಾಟಗರಿ ಆಗಿತ್ತು ಅಂದ್ರೆ ಇವಾಗ ಕಟ್ ಆಫ್ ರ್ಯಾಂಕಿಂಗು ಕೂಡ ನಿಮ್ಮ ರ್ಯಾಂಕಿಂಗ್ ಕೂಡ ಏನಾದ್ರು ಡಿಫ್ರೆನ್ಸ್ ಬಂದ್ಬಿಟ್ಟು 50,000 1,00,000 ಇತ್ತು ಅಂದ್ರೆ ನೀವು ಬೆಟರ್ ಪ್ಲಾನ್ ಬಿ ನ ಯೋಚನೆ ಮಾಡ್ಬೇಕಾಗುತ್ತೆ. ನಿಮ್ಗೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಲ್ಲೂ ಕೂಡ ಸೀಟ್ ಸಿಗದೆ ಇರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಬೇಗ ಡಿಸಿಷನ್ ತಗೊಳ್ಳಿ ನೀವು ನೆಕ್ಸ್ಟ್ ಏನ್ ಮಾಡ್ತೀರಾ ಅನ್ನೋದು. ಇಲ್ಲಿ ಕಟ್ ಆಫ್ ವೇರಿಯೇಷನ್ ಬಂದ್ಬಿಟ್ಟು 12 ಲಕ್ಷಕ್ಕೆ ಒಂದ್ ರೀತಿ ಆಗುತ್ತೆ, 22 ಲಕ್ಷಕ್ಕೆ ಒಂದ್ ರೀತಿ ಆಗುತ್ತೆ. ಓಕೆನಾ. ನಾನು ಇವಾಗ ಹೇಳಿರುವಂತದ್ದು ಬರೀ ಗೌರ್ಮೆಂಟ್ ಸೀಟ್ ಗಳಿಗೆ ಮಾತ್ರ. ಓಕೆನಾ. ಇವಾಗ ನೀವು ಯಾರು ಸೆಕೆಂಡ್ ರೌಂಡ್ ನೀವು ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದೀರಾ, ನೀವು ಚಾಯ್ಸ್ 2 ಮತ್ತೆ ಚಾಯ್ಸ್ 3 ನ ಕೊಡಬೇಕಾದ್ರೆ ಕರೆಕ್ಟ್ ಆಗಿ ಕೊಡಿ. ಯಾಕಂದ್ರೆ ಸೆಕೆಂಡ್ ರೌಂಡ್ ನೀಟ್ ಕೌನ್ಸಿಲಿಂಗ್ ಶುರು ಆದಾಗ ನಿಮ್ಗೆ ಅಲ್ಲಿ ಏನಾದ್ರು ಸೀಟ್ ಅಲಾಟ್ಮೆಂಟ್ ಆಯ್ತು ಅಂದ್ರೆ ನೀವು ಅಲ್ಲಿ ಯಾವುದೇ ತರದ ಚಾಯ್ಸ್ ಎಂಟ್ರಿನ ಮಾಡಕ್ಕಾಗಲ್ಲ. ರಿಸಲ್ಟ್ ಬಂದಿದ ತಕ್ಷಣ ಕಾಲೇಜ್ ಹೋಗಿ ಅಡ್ಮಿಷನ್ ಆಗ್ಲೇಬೇಕಾಗುತ್ತೆ. ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಯೋಚನೆ ಮಾಡಿ ಚಾಯ್ಸ್ ಎಂಟ್ರಿನ ಮಾಡಿ. ನಿಮ್ಗೆ ಏನಾದ್ರು MBBS BDS ಅಲಾಟ್ಮೆಂಟ್ ಆಯ್ತು ಅಂದ್ರೆ ಈ ಒಂದು ವಿಡಿಯೋ ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಮತ್ತೆ ನಿಮ್ಮ ಗ್ರೂಪ್ಸ್ ಅಲ್ಲೂ ಕೂಡ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಈ ಒಂದು ಇನ್ಫಾರ್ಮೇಶನ್ ಗೊತ್ತಾಗ್ಲಿ. ಮತ್ತೆ ನೆಕ್ಸ್ಟ್ ನಿಮ್ಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.